ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯೋಗಿನಿಯರು ಈ ಹೆಸರು ಯಾರಿಗೆ ಗೊತ್ತಿದೆಯೋ ಇಲ್ವೋ, ಆದರೆ ಆಧ್ಯಾತ್ಮಿಕ ಹಾಗೂ ತಾಂತ್ರಿಕ ಜಗತ್ತಿಗೆ ಈ ಹೆಸರು ಅತ್ಯಂತ ಚಿರಪರಿಚಿತ. ದುರ್ಗಾಮಾತೆಯ ಅತ್ಯಂತ ಶಕ್ತಿಶಾಲಿ ಅಭಿವ್ಯಕ್ತಿಗಳಲ್ಲಿ 64 ಯೋಗಿನಿಯರು ಇದ್ದಾರೆ. ಈ ಯೋಗಿನಿಯರೇ ಈ ಭೂಮಂಡಲವನ್ನು ರಕ್ಷಿಸ್ತಾ ಇದ್ದಾರೆ ಎಂದು ತಾಂತ್ರಿಕ ಲೋಕ ಉಲ್ಲೇಖ ಮಾಡುತ್ತೆ. ಅಲ್ಲದೆ ಈ ಯೋಗಿನಿಯರು ಅದೆಷ್ಟು ಶಕ್ತಿಶಾಲಿಗಳೆಂದರೆ ಅವರೇ ಅನಂತವೆಂದು ಸಿದ್ಧಿ ಸಾಧಕರು ಅಭಿಪ್ರಾಯ ಪಡ್ತಾರೆ. 64 ಯೋಗಿನಿಯರು ಕಾಳಿ ಮಾತೆಯಿಂದ ಹುಟ್ಟಿಕೊಂಡಿರುವುದರಿಂದ ಅವರನ್ನ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. 64 ಯೋಗಿನಿಗಳು ಬ್ರಹ್ಮಾಂಡದ ವಿವಿಧ ಆಯಾಮಗಳನ್ನ ಆಳುತ್ತಾರೆ ಮತ್ತು ಪ್ರತಿಯೊಬ್ಬ ಯೋಗಿನಿಯೂ ಒಂದು ನಿರ್ದಿಷ್ಟ ಪಾತ್ರವನ್ನ ಹೊಂದಿರುತ್ತಾರೆ. ಅಷ್ಟಕ್ಕೂ ಈ 64 ಯೋಗಿನಿಯರ ಕುರಿತಾಗಿ ಗ್ರಂಥಗಳಲ್ಲಿ, ತಂತ್ರಶಾಸ್ತ್ರಗಳಲ್ಲಿ ಹಾಗೂ ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖವಾಗಿರೋದೇನು ಅನ್ನೋದರ ಜೊತೆಗೆ ಭಾರತದಲ್ಲಿರುವ ಅತಿ ಪುರಾತನ 64 ಯೋಗಿನಿಯರ ದೇವಾಲಯ ಇರೋದಾದ್ರೂ ಎಲ್ಲಿ, ಈ ದೇವಾಲಯದ ರಹಸ್ಯ ಹಾಗೂ ಮಹತ್ವ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 64 ಯೋಗಿನಿಯರು ಆದಿಶಕ್ತಿ ಕಾಳಿಮಾತೆಯಿಂದ ಹುಟ್ಟಿಕೊಂಡಿದ್ದಾರೆ ಎಂದು ತಂತ್ರಲೋಕ ಹೇಳುತ್ತೆ. ಈ ಯೋಗಿನಿಯರಲ್ಲಿ ಪ್ರತಿಯೊಬ್ಬರು ವಿಶೇಷ ಲಕ್ಷಣ ಮತ್ತು ತನ್ನದೇ ವಿಭಿನ್ನ ಶಕ್ತಿಯನ್ನ ಹೊಂದಿರುವುದಂತೂ ವಿಶೇಷವಾಗಿದೆ. ಪೌರಾಣಿಕ ಕಥೆಗಳ ಪ್ರಕಾರ 64 ಯೋಗಿನಿಯರು ಹುಟ್ಟಿದ್ದು ಮುಖ್ಯವಾಗಿ 8 ಯೋಗಿನಿಯರಿಂದ. ದೇವಿ ಮಹತ್ವದ ಪ್ರಕಾರ ಆ ಪ್ರಮುಖ 8 ಯೋಗಿನಿಯರೆಂದರೆ ಶುಂಭ ಮತ್ತು ನಿಶುಂಭ ಹಾಗೂ ರಕ್ತಬೀಜಾಸುರ ರಾಕ್ಷಸರ ಸಂಹಾರದಲ್ಲಿ ದುರ್ಗೆಗೆ ಸಹಕರಿಸಿದ 8 ದೇವತೆಗಳು. ಹೇಗೆಂದ್ರೆ ಪ್ರತಿಯೊಂದು ಮಾತ್ರಿಕದಲ್ಲೂ 8 ಶಕ್ತಿಗಳಾಗಿ ಸಹಕರಿಸಿದ್ರು. ಈ ಕಾರಣದಿಂದಾಗಿ ಅವರೆಲ್ಲರನ್ನೂ ಒಟ್ಟು ಸೇರಿಸಿದಾಗ 64 ಯೋಗಿನಿಯರಾಗಿದ್ದಾರೆ. ಪ್ರಮುಖ 8 ಯೋಗಿನಿಯರೆಂದರೆ, 1ನೇಯದು ಸುರಸುಂದರಿ ಯೋಗಿನಿ, ಇನ್ನು 2ನೇಯವರು ಮನೋಹರ ಯೋಗಿನಿ, 3ನೇಯವರು ಕನಕಾವತಿ ಯೋಗಿನಿ, ಹಾಗೆ 4ನೇಯದ್ದು ಕಾಮೇಶ್ವರಿ ಯೋಗಿನಿ, ಇನ್ನು 5ನೇಯದ್ದು ರಟ್ಟಿ ಸುಂದರಿ ಯೋಗಿನಿ, ಹಾಗೆ 6ನೇಯದ್ದು ಪದ್ಮಿನಿ ಯೋಗಿನಿ, ಇನ್ನು 7ನೇಯದ್ದು ನಿತಿನಿ ಯೋಗಿನಿ ಮತ್ತು 8ನೇಯದ್ದು ಮಧುಮತಿ ಯೋಗಿನಿ. ಮೊದಲಿಗೆ ಈ 8 ಯೋಗಿನಿಯರ ಮಹತ್ವವೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸುರಸುಂದರಿ ಯೋಗಿನಿ. ಸುರಸುಂದರಿ ಯೋಗಿನಿಯು ಅತ್ಯಂತ ಸುಂದರ ದೇವತೆ. 8 ಯೋಗಿನಿಯರು ದುರ್ಗೆ ಅಥವಾ ಮಹಾಕಾಳಿಯನ್ನ ಮೆಚ್ಚಿಸಲು 1 ತಿಂಗಳು ಪದ್ಧತಿ ಅನುಸರಿಸಲಾಗುತ್ತೆ. ನಿಮ್ಮನ್ನ ಇಷ್ಟವಾದಲ್ಲಿ ಅಥವಾ ನಿಮ್ಮ ಸಾಧನೆ ಹಿಡಿಸಿದರೆ ಮಾತ್ರ ಸುರಸುಂದರ ಯೋಗಿನಿ ಕಾಣಿಸ್ಕೊಳ್ತಾಳೆ. ಆಕೆಯನ್ನ ತಾಯಿ, ಸಹೋದರಿ ಅಥವಾ ಹೆಂಡತಿಯಾಗಿ ಸ್ವೀಕರಿಸಬಹುದು. ಸುರಸುಂದರಿ ಸಿದ್ಧಿಯಾದರೆ ಹಣ, ಅಂತಸ್ತು, ಅಧಿಕಾರ, ಚಿನ್ನ, ವಜ್ರ, ವೈಢೂರ್ಯದೊಂದಿಗೆ ದೈವಿಕ ಪುತ್ರಿಯರನ್ನು ಪಡೆಯಬಹುದು. ಇನ್ನು 2ನೇಯದ್ದು ಮನೋಹರ ಯೋಗಿನಿ. ಈ ಯೋಗಿನಿಯ ವೇಷಭೂಷಣ ವಿಚಿತ್ರವಾಗಿದ್ದು ಈಕೆ ತುಂಬಾ ಸುಂದರವಾದ ಮೈಕಾಂತಿಯನ್ನ ಹೊಂದಿದ್ದಾಳೆ. ಅಲ್ಲದೆ ಈ ಯೋಗಿನಿಯ ದೇಹದಿಂದ ಸುವಾಸನೆ ಹೊರಹೊಮ್ಮುತ್ತಿರುತ್ತದೆ. ಈಕೆಯನ್ನ ಸಿದ್ಧಿಸಿಕೊಳ್ಬೇಕಾದ್ರೆ 1 ತಿಂಗಳು ಸಾಧನೆ ಮಾಡಬೇಕಾಗುತ್ತೆ. ತದನಂತರ ಆಕೆ ಸಂತುಷ್ಟಳಾಗಿ ಐಷಾರಾಮಿ ಜೀವನ ನಡೆಸುತ್ತಾನೆಂದು ತಂತ್ರಶಾಸ್ತ್ರ ಹೇಳುತ್ತೆ. ಇನ್ನು 3ನೇಯವಳು ಕನಕಾವತಿ ಯೋಗಿನಿ. 3ನೇ ಯೋಗಿನಿಯು ಕೆಂಪು ಬಟ್ಟೆ ಧರಿಸಿ ಚಿನ್ನಾಭರಣಗಳಿಂದ ಅಲಂಕರಿಸಲ್ಪಟ್ಟಿರುತ್ತಾಳೆ. ಈಕೆಯ ಸಿದ್ಧಿಯನ್ನು ಪಡೆದ ನಂತರ ಯೋಗಿನಿಯು ತನ್ನ ಸೇವಕರೊಂದಿಗೆ ಬಂದು ಸಾಧಕನು ಬಯಸಿದ ಆಸೆಯನ್ನು ಪೂರೈಸ್ತಾಳೆ. ಇನ್ನು 4ನೇಯವಳು ಕಾಮೇಶ್ವರಿ ಯೋಗಿನಿ. ಈ ಯೋಗಿನಿಯನ್ನು ಇಡೀ ತಿಂಗಳು ರಾತ್ರಿಯಲ್ಲಿ ಮಾತ್ರ ಧ್ಯಾನಿಸಬೇಕು. ಒಂದು ವೇಳೆ ಸಿದ್ಧಿಯಾದರೆ ಹೂಗಳಿಂದ ಅಲಂಕರಿಸಲ್ಪಟ್ಟ ದೇವಿಯು ಪ್ರಸನ್ನಳಾಗಿ ಸಂಪತ್ತು ಮತ್ತು ಆನಂದವನ್ನ ದಯಪಾಲಿಸುತ್ತಾಳೆ. ಇನ್ನು 5ನೇಯವಳು ಇಲಿ ಸುಂದರಿ ಯೋಗಿನಿ. ಚಿನ್ನದ ಆಭರಣಗಳಿಂದ ಅಲಂಕೃತಳಾದ ದೇವಿಯು 1 ತಿಂಗಳ ಸಾಧನೆಯ ನಂತರ ಪ್ರಸನ್ನಳಾಗಿ ಬಯಸಿದ ವರಗಳನ್ನು ನೀಡುತ್ತಾಳೆ ಮತ್ತು ಎಲ್ಲ ರೀತಿಯ ಸಂಪತ್ತು, ಹಣವನ್ನು ಕರುಣಿಸುತ್ತಾಳೆ.
6ನೇಯದ್ದು ಪದ್ಮಿನಿ ಯೋಗಿನಿ. ಈ ಯೋಗಿನಿಯ ಚರ್ಮದ ಬಣ್ಣ ಕಪ್ಪು. ಈ ದೇವಿಯು ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾಳೆ. 1 ತಿಂಗಳ ಸಾಧನೆಯ ನಂತರ ಸಂತೋಷಗೊಂಡು ಸಂಪತ್ತು ಇತ್ಯಾದಿಗಳನ್ನು ದಯಪಾಲಿಸುತ್ತಾಳೆ. 7ನೇಯದ್ದು ನಾಥಿನಿ ಯೋಗಿನಿ. ಈ ಯೋಗಿನಿಯನ್ನು ರಾತ್ರಿಯಲ್ಲಿ ಸಾಧನೆ ಮಾಡುವ ಮೂಲಕ ಸಾಧಿಸಬಹುದು. ಅದು ಕೂಡ ಅಶೋಕ ಮರಕ್ಕೆ ತುಂಬಾನೇ ಪ್ರಾಶಸ್ತ್ಯ ನೀಡಲಾಗಿದೆ. ಈ ಯೋಗಿನಿಯಿಂದ ನಮ್ಮೆಲ್ಲ ಆಸೆಗಳನ್ನು ಪೂರೈಸಬಹುದು. ಇನ್ನು 8ನೇಯವಳು ಮಧುಮತಿ ಯೋಗಿನಿ. ಈ ಯೋಗಿನಿ ಅತಿಲೋಕ ಸುಂದರಿಯಾಗಿದ್ದು ನಾನಾ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾಳೆ. ಸಾಧನೆಯ ನಂತರ ಯೋಗಿನಿಯು ಸಾಧಕನ ಮುಂದೆ ಕಾಣಿಸಿಕೊಳ್ತಾಳೆ. ಅಲ್ಲದೆ ಆತ ಬಯಸಿದ್ದೆಲ್ಲವನ್ನು ಕರುಣಿಸುತ್ತಾಳೆ. ಮೊದಲೇ ಹೇಳಿದಂತೆ ಈ 64 ಯೋಗಿನಿಯರು ಆದಿ ಕಾಳಿಯ ಅವತಾರವಾಗಿದ್ದು ಯಾವಾಗಲೂ ಪಾರ್ವತಿ ದೇವಿಯೊಂದಿಗೆ ತನ್ನ ಸ್ನೇಹಿತರಂತೆ ಇರುತ್ತಾರೆ. ಎಲ್ಲ ಯೋಗಿನಿಯರು ಪಾರ್ವತಿ ಮಾತೆ ನಡೆಸಿದ ಪ್ರತಿಯೊಂದು ಯುದ್ಧದಲ್ಲೂ ಭಾಗವಹಿಸಿ ತಮ್ಮ ಶೌರ್ಯವನ್ನು ಪ್ರದರ್ಶಿಸಿದವರೇ ಎಂದು ದೇವಿ ಮಹಾತ್ಮದಲ್ಲಿ ಉಲ್ಲೇಖಿಸಿದಂತೆ ಮಹಾವೈದ್ಯರು ಮತ್ತು ಸಿದ್ಧ ವಿದ್ಯಾಗಳು ಕೂಡ ಯೋಗಿನಿಯರ ವರ್ಗಕ್ಕೆ ಸೇರುತ್ತಾರೆ. ಅವರು ಕೂಡ ಕಾಳಿಯ ವಿಭಿನ್ನ ಅವತಾರಗಳು. 64 ಯೋಗಿನಿಯರು ಅಲೌಕಿಕ ಶಕ್ತಿಗಳಿಂದ ಕೂಡಿದ್ದು ಮಾಟ ಮಂತ್ರ, ವಶೀಕರಣ, ಸಂಮೋಹನ ವಿದ್ಯೆ ಇತ್ಯಾದಿ ಕಾರ್ಯಗಳು ಅವರ ಅನುಗ್ರಹದಿಂದಲೇ ಯಶಸ್ವಿಯಾಗುತ್ತೆ. 64 ಯೋಗಿನಿ ಹೆಸರುಗಳಿಗೆ ಸಂಬಂಧಿಸಿದ ಅನೇಕ ಪೌರಾಣಿಕ ಕಥೆಗಳಿವೆ. ಸ್ಕಂದ ಪುರಾಣದ ಪ್ರಕಾರ ಕಾಶಿಖಂಡದ ಮೊದಲಾರ್ಧದ ಪ್ರಕಾರ ಶಿವಕಾಶಿಯನ್ನ ಸಂಪೂರ್ಣವಾಗಿ ಪಡೆಯಲು ಬಯಸಿದ್ದೇ ರಾಜ ದೇವೋದಶ. ರಾಜ ದೇವೋದಶ ತನ್ನ ಸಾಮ್ರಾಜ್ಯವನ್ನ ನಿಷ್ಠೆಯಿಂದ ಆಳಿದ. ಅಲ್ಲದೆ ತನ್ನ ಆಡಳಿತಾವಧಿಯಲ್ಲಿ ಯಾವುದೇ ಅಪರಾಧವಿಲ್ಲದೆ ನೆಮ್ಮದಿಯ ಜೀವನವನ್ನು ತನ್ನ ಪ್ರಜೆಗಳಿಗಾಗಿ ನೀಡಿದ್ದ. ಇಂತಹ ವ್ಯಕ್ತಿತ್ವ ಹೊಂದಿದ್ದ ಆ ರಾಜನನ್ನ ಪರೀಕ್ಷಿಸಲು ಶಿವನು ತನ್ನ ಗಣಗಳನ್ನ ಬಿಟ್ಟಿದ್ದ. ಆದರೆ ಆ ಶುದ್ಧಾತ್ಮನಾಗಿದ್ದ ರಾಜನಲ್ಲಿ ಲೋಪವನ್ನ ಕಂಡುಹಿಡಿಯಲು ಶಿವಗಣಗಳಿಗೆ ಸಾಧ್ಯವಾಗಲಿಲ್ಲ. ಸತತ ಪ್ರಯತ್ನ ಮಾಡಿ ಸೋತು ಹೋಗಿ ಶಿವನಲ್ಲಿಗೆ ವರದಿಯನ್ನ ನೀಡುತ್ತಾರೆ. ಆದೇಶದ ಮೇರೆಗೆ ಎಲ್ಲಾ ದೇವರುಗಳು ಆ ಶುದ್ಧ ರಾಜನಲ್ಲಿ ದೋಷಗಳನ್ನ ಕಂಡುಹಿಡಿಯಲು ಬಹಳ ಪ್ರಯತ್ನಿಸಿದ್ರು. ಆದರೆ ಅವೆಲ್ಲವೂ ವಿಫಲವಾದವು. ನಂತರ ಶಿವನು ರಾಜನಲ್ಲಿರುವ ದೋಷವನ್ನ ಕಂಡುಹಿಡಿಯಲೇಬೇಕೆಂದು 64 ಯೋಗಿನಿಯರನ್ನ ಭದ್ರಾಚಲದಿಂದ ಕಾಶಿಗೆ ಕಳುಹಿಸಿದ. ಆ ಯೋಗಿನಿಯರು ವಿವಿಧ ರೂಪಗಳನ್ನು ಧರಿಸಿ, ವಿವಿಧ ವೇಷಭೂಷಣಗಳನ್ನು ಧರಿಸಿ ವಿವಿಧ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದರು. ಆ 64 ಯೋಗಿನಿಯರು ಕಾಶಿಯಲ್ಲಿ 12 ತಿಂಗಳುಗಳ ಕಾಲ ಇದ್ದು ನಿರಂತರವಾಗಿ ಪ್ರಯತ್ನಿಸಿದರೂ ರಾಜನಲ್ಲಿ ಯಾವುದೇ ದೋಷ ಕಾಣಲಿಲ್ಲ. ಆದರೆ ಅವರು ಭದ್ರಾಚಲಕ್ಕೆ ಹಿಂದಿರುಗಲಿಲ್ಲ. 64 ಯೋಗಿನಿಯರು 3 ಲೋಕಗಳಲ್ಲಿಯೂ ಸಂಚರಿಸುತ್ತಿದ್ದರೂ ಕಾಶಿಯನ್ನ ತೊರೆದಿಲ್ಲ ಎಂಬ ನಂಬಿಕೆ ಇದೆ. ಹಾಗಾಗಿ ಯೋಗಿನಿಯರನ್ನ ಸಿದ್ಧಿಸಿಕೊಳ್ಳಲು ಕಾಶಿಯಲ್ಲೇ ಅನೇಕ ಸಿದ್ಧ ಪುರುಷರು, ಸಾಧುಗಳು ಅವಿರತವಾಗಿರುತ್ತಾರೆ. ಇನ್ನು ಭಾರತದಲ್ಲಿರುವ 64 ಯೋಗಿನಿ ದೇವಸ್ಥಾನದ ಮಹತ್ವ ಹಾಗೂ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಯೋಗಿನಿ ದೇವಾಲಯವು ಮಧ್ಯಪ್ರದೇಶದ ಮೊರಾನೆ ಜಿಲ್ಲೆಯ ಮಿಟವಾಲಿ ಗ್ರಾಮದಲ್ಲಿದೆ. ಈ ಪ್ರಾಚೀನ ದೇವಾಲಯ ನಿಜಕ್ಕೂ ನಿಗೂಢವಾಗಿರುವಂಥದ್ದು. ಈ ದೇವಾಲಯವನ್ನು ತಂತ್ರ ಸಾಧನೆ ಮತ್ತು ಯೋಗಿನಿ ಆರಾಧನೆಯ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಭಾರತದಲ್ಲಿ ಒಟ್ಟು 64 ಯೋಗಿನಿ ದೇವಾಲಯಗಳಿವೆ. ಅವುಗಳಲ್ಲಿ 2 ಒಡಿಶಾದಲ್ಲಿ ಮತ್ತೆರಡು ಮಧ್ಯಪ್ರದೇಶದಲ್ಲಿವೆ. ಈ 4 ದೇವಾಲಯಗಳಲ್ಲಿ ಮೊರಾನೆ ಜಿಲ್ಲೆಯ ಮಿಟವಾಲಿ ಗ್ರಾಮದಲ್ಲಿರುವ ದೇವಾಲಯವು ಅತ್ಯಂತ ಪ್ರಮುಖ ಮತ್ತು ಪ್ರಾಚೀನ ದೇವಾಲಯವಾಗಿರುವಂಥದ್ದು. ಈ ದೇವಾಲಯವು ವಿಶೇಷವಾಗಿ ತಂತ್ರ ಮಂತ್ರದ ಸಾಧನೆಗೆ ಹೆಸರುವಾಸಿಯಾಗಿದೆ. ಸಂಸತ್ ಭವನದಂತಿರುವ ಈ ದೇವಾಲಯವನ್ನು ತಾಂತ್ರಿಕ ವಿಶ್ವವಿದ್ಯಾಲಯ ಎಂದು ಕರೆಯುತ್ತಾರೆ. ಚೌಸತ್ ಯೋಗಿನಿ ದೇವಾಲಯವನ್ನು ತಾಂತ್ರಿಕ ಸಾಧನ ಮತ್ತು ಯೋಗಿನಿ ಆರಾಧನೆಯ ಪ್ರಮುಖ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಭಕ್ತರು ತಂತ್ರವಿದ್ಯೆಯ ಆಳವಾದ ಧ್ಯಾನವನ್ನ ಮಾಡ್ತಾರೆ. ಯೋಗಿನಿಯರ ಆರಾಧನೆಯ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆಯುತ್ತಾರೆ. ತಂತ್ರ ಸಾಧನೆಯಲ್ಲಿ ಈ ದೇವಾಲಯವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ದೇವಾಲಯವನ್ನು ತಾಂತ್ರಿಕ ವಿಶ್ವವಿದ್ಯಾಲಯ ಎಂದು ಕರೆಯುತ್ತಾರೆ.
ಹಿಂದೆ ದೂರದ ಊರುಗಳಿಂದ ತಂತ್ರ ಮಂತ್ರ ಕಲಿಯಲು ಇಲ್ಲಿಗೆ ಬರುತ್ತಿದ್ದರು ಎಂಬ ಮಾತು ಇದೆ. ಚೌಸಟ್ ಯೋಗಿನಿ ದೇವಾಲಯವನ್ನು ಕ್ರಿಸ್ತಶಕ 1323ರಲ್ಲಿ ರಜಪೂತ್ ರಾಜರು ನಿರ್ಮಿಸಿದ್ರು ಎನ್ನುವ ದಾಖಲೆ ಇತಿಹಾಸ ಪುಟಗಳಲ್ಲಿ ಸಿಗುತ್ತೆ. ಈ ದೇವಾಲಯದಲ್ಲಿ 64 ಕೋಣೆಗಳಿವೆ ಮತ್ತು ಈ ಎಲ್ಲ 64 ಕೋಣೆಗಳಲ್ಲಿ ಶಿವನ ಭವ್ಯವಾದ ಶಿವಲಿಂಗವನ್ನ ಸ್ಥಾಪಿಸಲಾಗಿದೆ. ಈ ದೇವಾಲಯವು ವೃತ್ತಾಕಾರದ ರಚನೆಯನ್ನ ಹೊಂದಿದ್ದು ಇದರ ರಚನೆ ದೆಹಲಿಯ ಹಳೆ ಸಂಸತ್ ಭವನವನ್ನು ಹೋಲುತ್ತದೆ. ದೇವಾಲಯದ ಮಧ್ಯದಲ್ಲಿ ತೆರೆದ ಮಂಟಪವಿದೆ. ಈ ಮಂಟಪದಲ್ಲಿ ಭಗವಾನ್ ಶಿವನ ಭವ್ಯವಾದ ಶಿವಲಿಂಗವನ್ನ ಸಹ ಸ್ಥಾಪಿಸಲಾಗಿದೆ. ಈ ಮಂಟಪದ ಸುತ್ತಲೂ 64 ಕೊಠಡಿಗಳನ್ನ ನಿರ್ಮಿಸಲಾಗಿದೆ. ಇಲ್ಲಿನ ಪ್ರತಿ ಕೋಣೆಯಲ್ಲಿ ಶಿವಲಿಂಗದ ಜೊತೆಗೆ ಯೋಗಿನಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಅಂದರೆ ಇಲ್ಲಿ 64 ಶಿವಲಿಂಗಗಳ ಜೊತೆ 64 ಯೋಗಿನಿಯರ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ. ಈ ಪೈಕಿ ಕೆಲವು ಮೂರ್ತಿಗಳು ಈಗ ಕಳವಾಗಿವೆ. ತಂತ್ರ ಸಾಧನೆಗಾಗಿ 64 ಯೋಗಿನಿಯರ ವಿಗ್ರಹಗಳನ್ನು ಪ್ರಮುಖವೆಂದೇ ಪರಿಗಣಿಸಲಾಗಿದೆ. ಚೌಸಟ್ ಯೋಗಿನಿ ದೇವಸ್ಥಾನದಲ್ಲಿ ವಿಶೇಷ ರೀತಿಯ ಆಧ್ಯಾತ್ಮಿಕ ಶಕ್ತಿ ಇದೆ. ಈ ಆಧ್ಯಾತ್ಮಿಕ ಶಕ್ತಿಯು ಸಾಧಕರಿಗೆ ಧ್ಯಾನ ಮತ್ತು ಸಾಧನೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ಸ್ಥಳೀಯರ ಪ್ರಕಾರ ಈ ದೇವಾಲಯವು ಈಗಲೂ ಶಿವನ ತಂತ್ರ ಸಾಧನೆಯ ರಕ್ಷಾ ಕವಚದಿಂದ ಮುಚ್ಚಲ್ಪಟ್ಟಿದೆ. ರಾತ್ರಿ ವೇಳೆ ಈ ದೇವಸ್ಥಾನದಲ್ಲಿ ಅಥವಾ ಸಮೀಪದಲ್ಲಿ ತಂಗಲು ಅವಕಾಶವಿಲ್ಲ. ಈ ದೇವಾಲಯದಲ್ಲಿ ಶಿವನ ಯೋಗಿನಿಯರು ಜಾಗೃತಗೊಂಡಿರುತ್ತಾರೆ ಎಂಬ ನಂಬಿಕೆ ಇದೆ. ಇಲ್ಲಿ ವಿಶೇಷ ತಾಂತ್ರಿಕ ವಿಧಿವಿಧಾನಗಳಲ್ಲಿ ಮಂತ್ರ ಪಠಣ, ಯಂತ್ರ ಸ್ಥಾಪನೆ, ಹೋಮ ಹವನ ನೆರವೇರಿಸಲಾಗುತ್ತದೆ. ಯೋಗಿನಿಯರನ್ನ ವಿಶೇಷ ರೀತಿಯ ಮಂತ್ರಗಳು ಮತ್ತು ಆಚರಣೆಗಳೊಂದಿಗೆ ಪೂಜಿಸಲಾಗುತ್ತದೆ. ಈ ಸಾಧನೆಗಳ ಮೂಲಕ ಭಕ್ತರು ಅದ್ಭುತ ಶಕ್ತಿಗಳನ್ನ ಸಿದ್ಧಿಸಿಕೊಳ್ತಾರೆ ಎಂಬ ನಂಬಿಕೆ ಇದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದೇವಾಲಯವು ಕಾಳಿದೇವಿಗೆ ಸಂಬಂಧಿಸಿದೆ. ಇಲ್ಲಿ ಸ್ಥಾಪಿತವಾದ ಚೌಸಟ್ ಯೋಗಿನಿ ಮಾತೆಯರು ಕಾಳಿಯ ಅವತಾರವಾಗಿದ್ದಾರೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಕಾಳಿಮಾತೆ ಘೋರ್ ಎಂಬ ರಾಕ್ಷಸನನ್ನ ಕೊಲ್ಲಲು ಈ ಅವತಾರಗಳಲ್ಲಿ ಕಾಣಿಸಿಕೊಂಡಳು ಎಂಬುದು ಇಲ್ಲಿನ ಪ್ರತೀತಿ. ಇನ್ನು 64 ಯೋಗಿನಿಗಳನ್ನ ಪೂಜಿಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನ ಗಮನಿಸಿದ್ರೆ ನಿಜಕ್ಕೂ ಹಲವಾರು ಪ್ರಯೋಜನಗಳಿವೆ. ಇದನ್ನು ಸ್ಕಂದದೇವನು ವ್ಯಾಸ ಮಹರ್ಷಿಗಳೊಂದಿಗೆ ಈ ಯೋಗಿನಿಗಳ ಬಗ್ಗೆ ವಿಸ್ತೃತ ಮಾಹಿತಿ ಕೇಳುತ್ತಾನೆ. ಅದಕ್ಕೆ ವ್ಯಾಸ ಮಹರ್ಷಿಗಳು ವಿವರಿಸುತ್ತಾರೆ. ಅದೇನೆಂದ್ರೆ, ಒಬ್ಬ ವ್ಯಕ್ತಿಯು 64 ಯೋಗಿನಿ ಹೆಸರುಗಳನ್ನ ಪ್ರತಿದಿನ ಮುಂಜಾನೆ, ಮಧ್ಯಾಹ್ನ ಮತ್ತು ಸಂಜೆ ಜಪಿಸಿದರೆ ದೆವ್ವ ಮತ್ತು ದುಷ್ಟ ಶಕ್ತಿಗಳಿಂದಾಗುವ ದೋಷ ಪರಿಹಾರವಾಗುತ್ತದೆ ಎನ್ನುತ್ತಾರೆ. ಅಲ್ಲದೆ 64 ಯೋಗಿನಿ ಹೆಸರುಗಳನ್ನ ಪಠಿಸುವವನಿಗೆ ಡಾಕಿನಿ, ಶಾಕಿನಿ, ಕೂಷ್ಮಾಂಡ ಅಥವಾ ಯಾವುದೇ ದುಷ್ಟ ಶಕ್ತಿಗಳು ತೊಂದರೆ ಕೊಡುವುದೇ ಇಲ್ಲ ಎನ್ನುತ್ತಾರೆ. ಯೋಗಿನಿಯರ ಸೇವೆ ಮಾಡುವವನು ಬಯಸಿದ ಶಕ್ತಿಗಳನ್ನ ಪಡೆಯುತ್ತಾನೆ, ಅವರ ಶಕ್ತಿಯನ್ನು ಪಡೆಯುತ್ತಾನೆ. 64 ಯೋಗಿನಿಯರು ಯಜ್ಞ, ಪೂಜೆ, ಪ್ರಸಾದ, ಧೂಪ, ದೀಪಗಳ ನೈವೇದ್ಯದಿಂದ ಬೇಗನೆ ಸಂತುಷ್ಟಗೊಳ್ತಾರೆ. ಅವರು ಖಂಡಿತವಾಗಿಯೂ ಎಲ್ಲ ಆಸೆಗಳನ್ನ ಪೂರೈಸುತ್ತಾರೆ. ಅಶ್ವಯುಜ ಮಾಸದಲ್ಲಿ ಶುಕ್ಲ ಪಕ್ಷದ ಮೊದಲ ಚಂದ್ರಮಾನ ದಿನದಿಂದ ಪ್ರಾರಂಭಿಸಿ 9 ದಿನಗಳ ಕಾಲ ಯೋಗಿಗಳನ್ನ ಪೂಜಿಸಬೇಕು. ಹೀಗೆ ಮಾಡುವುದರಿಂದ ನಾವು ಬಯಸಿದ್ದನ್ನ ಸಾಧಿಸಬಹುದು. ಕಾಶಿಗೆ ತೀರ್ಥಯಾತ್ರೆ ಮಾಡುವಾಗ ಯೋಗಿನಿಯರನ್ನ ಪೂಜಿಸಬೇಕು ಎನ್ನುವ ಮಾತಿದೆ. ಇಲ್ಲದಿದ್ದರೆ ನಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನ ಸೃಷ್ಟಿ ಮಾಡುತ್ತಾರೆಂದು ವಿವರಣೆ ಸಿಗುತ್ತೆ. 64 ಯೋಗಿನಿಯರು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿದ್ದಾರೆ. ಪುರಾಣಗಳಲ್ಲಿ ಉಲ್ಲೇಖಿಸಲಾದ 64 ಯೋಗಿನಿಯರು ಉಗ್ರರು, ಸ್ವತಂತ್ರರು. ಅವರು ಭೂಮಂಡಲದ ಮೇಲೆ ಆಳ್ವಿಕೆ ನಡೆಸುತ್ತಾರೆ ಎಂದು ನಂಬಲಾಗಿದೆ. ಪ್ರಕೃತಿ ರೂಪಾಂತರ ಮತ್ತು ಆಧ್ಯಾತ್ಮಿಕ ವಿಮೋಚನೆಗಾಗಿ ಅವರನ್ನ ಆರಾಧಿಸಲಾಗುತ್ತೆ. ವಿವಿಧ ಪುರಾಣಗಳಲ್ಲಿ ಈ 64 ಯೋಗಿನಿಯರ ಹೆಸರುಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಭಾರತದಲ್ಲಿ ಅವರಿಗೆ ಹಲವು ಪೀಠಗಳಿದ್ದರೂ ಮುಖ್ಯ ಪೀಠಗಳು ಒಡಿಶಾ ಮತ್ತು ಮಧ್ಯಪ್ರದೇಶದ ಮೊರೆನಾದಲ್ಲಿದೆ. ಯೋಗಿನಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.